ಪಾಕಿಸ್ತಾನ ಮರ್ತು ಬಿಟ್ರ, ಪಾಕಿಸ್ತಾನ ಹೋತು, ಮುಸ್ಲಿಂ ಹೋತು, ಆಮೇಲೆ ಪುಲ್ವಾಮಾ ದಾಳಿ ಹೋತು, ಜಲ್ಲಿಕಟ್ಟು, ಇನ್ನೊಂದು ಯಾವ್ದು ಹಲಾಲ್ ಕಟ್ಟು ಅವೆಲ್ಲ ಓದುವ. ಈಗ ಯಾವುದಂದ್ರೆ ಮಹಿಳಾ ಮೀಸಲಾತಿ. ಮಹಿಳಾ ಮೀಸಲಾತಿ ವಿಚಾರದೊಳಗೆ ಬಿ ಜೆ ಪಿ ಅವ್ರ ಹತ್ರ ಪಟ ಕಲಿಬೇಕಲ್ಲ. ನಾವು ಬಿ ಜೆ ಪಿ ಹತ್ರ ಪಟ ಕಲಿಯಂಥ ಅವಶ್ಯಕತೆ ಐತಿ. 2010 ಮಹಿಳಾ ಮೀಸಲಾತಿ ರಾಜ್ಯಸಭಾದೊಳಗೆ ಮೊಟ್ಟ ಮೊದಲಿಗೆ ರಾಜ್ಯಸಭಾದೊಳಗೆ ಅಪ್ರೂವ್ ಮಾಡಿಸಿದ್ದು ಯಾವ ಪಾರ್ಟಿ? ಯು ಪಿ ಎ ಸರ್ಕಾರ. ಅವಾಗ ಯಾರು ಅಪೋಸ್ ಮಾಡಿದ್ರು? ಅಪೋಸ್ ಮಾಡಿದ್ದೆ ಮಹಿಳಾ ಮೀಸಲಾತಿ ಅಪೋಸ್ ಮಾಡಿದ್ದೆ ಬಿ ಜೆ ಪಿ ಅವರು. ಅದನ್ನ ಇಲ್ಲಿ ಮರ್ತು ಬಿಟ್ರ. ಸಂಸತ್ತೆ ಹಿಂದೆ ಸ್ವಲ್ಪ ಸ್ಟೇಟ್ಮೆಂಟ್ ತೆಗೆದು ನೋಡ್ಲಿ. 2023 ಮೀಸಲಾತಿಯನ್ನು ಮಾಡಿದ್ರು. ಅದನ್ನು ಕಂಟಿನ್ಯೂ ಮಾಡಿಬಿಡ್ಬೇಕಾಗಿತ್ತು. ಇವತ್ತು ಯಾಕೆ ತರೋಂಥ ಅವಶ್ಯಕತೆ ಇತ್ತು? ಅವಾಗ ಅದನ್ನು ಜಾರಿ ತರಲಾರ್ದ ಈಗ ಡಿಲಿಮಿಟೇಷನ್ ಅಂದರೆ ಡಿಲಿಮಿಟೇಷನ್ ಈಗಾಗಲೇ ಕತೆ ಮುಗಿದೈತಿ. ಯಾರ್ದು? ಮೋದಿ ಅವ್ರದ್ದು ಹವಾ ಮತ್ತೊಂದು ಇದು ಅಂತಿದ್ರಲ್ಲ, ಅದೆಲ್ಲ ಮುಗಿದೈತಿ. ಈ ಮುಗಿದಕ್ಕೆ ಇದನ್ನೊಂದು ಹೊಸದೊಂದು ಪ್ಲ್ಯಾನ್ ಮಾಡೋಕ್ಕೆ ಒಂದು ಅವ್ರದ್ದು ಗಿಮಿಕ್ ಬಿಟ್ಟರೆ ಬದ್ದಿ ಏನೇನೇನೇನೂ ಇಲ್ಲ. ಈ ರಾಜ್ಯದೊಳಗೆ ತಂದೆ ಆದಂಥ ಕೆಲಸ ಮಾಡೋದನ್ನು ಬಿಟ್ಟು ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡೋಕ್ಕೆ ಹೊಂಟಾರ. ಮೋದಿಯವ್ರು ಹೆಂಗಿದಾರ ಅಂತಂದರೆ, ಮೋದಿ ಸಾಹೇಬರಿಗೆ ವಿರೋಧ ಪಕ್ಷವಿಲ್ಲದ ಭಾರತ ಇರಬೇಕು, ವಿರೋಧ ಪಕ್ಷ ಇರಲಾರ್ದ ಭಾರತ ಇರಬೇಕು, ಪ್ರಶ್ನೆ ಮಾಡಬೇಕು, ಯಾರ್ಯಾರ್ಯಾರು ಪ್ರಶ್ನೆ ಮಾಡದಂಥ ಭಾರತ ಇರಬೇಕು, ವಿರೋಧ ಪಕ್ಷ ಇರಬೇಕು. ಹೆಂಡತಿ ಇಲ್ಲದ ಜೀವನ ಬೇಕು, ಹೆಂಡತಿ ಇಲ್ಲದ ವಿಲಾಸಿ ಜೀವನ ಬೇಕು, ಮಕ್ಕಳಿಲ್ಲಾರ್ದ ಅಂಗಳ ಬೇಕು. ಇದು ಕತೆ. ಇದು ಗ್ರಾಮೀಣ ಪ್ರದೇಶದಾಗ ನಡೆಯುವಂಥದ್ದು. ಪ್ರಶ್ನೆಗಳೇ ಇಲ್ಲದ ಸಂಸತ್ತು ಇರಬೇಕು, ಪ್ರಶ್ನೆಗಳೇ ಇರಲಾರ್ದ ಸಂಸತ್ತು ಇರಬೇಕು, ಸವಾಲುಗಳು ಇರಲಾರ್ದ ಮೀಡಿಯಾ ಇರಬೇಕು. ನೀವು ಯಾವುದು ಪ್ರಶ್ನೆಗಳಿಗೆ ಏನೂ ಕೇಳಬಾರ್ದು. ಸವಾಲುಗಳು ಇರಲಾರ್ದ ಮೀಡಿಯಾ ಇರಬೇಕು. ಆಡಿಟ್ ಇಲ್ಲದ ಹಣ ಬೇಕು, ಆಡಿಟ್ ಮಾಡಿಸ್ಲಾರ್ದ ಹಣ ಇರಬೇಕು. ಮತ್ತು ಬುದ್ಧಿವಿಲ್ಲದ ಭಕ್ತರು ಬೇಕು. ಬುದ್ಧಿನೇ ಅಂಧ ಭಕ್ತರು ಅಂತಲ್ಲ, ಬುದ್ಧಿ ಇರಲಾರ್ದ ಅಂಧ ಭಕ್ತರು ಇರಬೇಕು. ಇದು ಮೋದಿ ಅವರ ಇವೆಲ್ಲ ಅವ್ರಿಗೆ ಇದು ಮೋದಿ ಅವರಿಗೆ ಸಂಬಂಧಪಟ್ಟಿದ್ದ ಇದು ಎಲ್ಲದು. ಸರ್, ಮೊನ್ನೆ ಇಡೀ ದೇಶ ಉದ್ದೇಶಿಸಿ ಮಾತನಾಡಿದ್ರಲ್ರಿ, ಏನಂತ ಮಾತಾಡಿದ್ರು ಅಂದ್ರೆ ಇದ್ರೆ ನಾನೊಂದು ಮಾತು ಹೇಳ್ತೀನಿ. ಅವರಿಗೆ ದೇಶದೊಳಗೆ ಮಾತಾಡೋಕೆ ಏನು ಬೇಕು ಅಂತಂದರೆ, ದೇಶದಾಗ ಏನು ಬೇಕು ಅಂದರೆ, ನಾನು ಹೇಳಿದ್ನಲ್ಲ, ಅವ್ರಿಗೆ ಜನರನ್ನ ಗೊತ್ತಿರಲಾರ್ದ ರೀತಿ ಒಳಗೆ ಅವ್ರಿಗೆ ತಲೆ ಕೆಡಿಸಂತ ವಾಸ್ತವ ಸತ್ಯ ಹೇಳಲಾರ್ದು. ನಾನು ಸತ್ಯ ಹೇಳಿ, ಈ ಸತೆ ಮಳೆ ಮೀಸಲಾತಿ ಅಷ್ಟ ತಂದಿದ್ರೆ ಯಾಕೆ ಹಾಕಿದ್ದಿಲ್ಲ? ಅವ್ರಿಗೆ ಗೊತ್ತೈತಲ್ಲ ನಮ್ಮ ಹತ್ರ ಮೆಜಾರಿಟಿ ಇಲ್ಲ ಅನ್ನೋದು. ಯಾಕೆ ಕ್ಷೇತ್ರ ವಿಂಗಡಣೆ ತಂದರು? ಯಾಕೆ ತಂದರು? ಇವರು ಮಹಿಳಾ ಮೀಸಲಾತಿ ವಿಚಾರವನ್ನ ಇವ್ರು ಹೇಳಿದ ಮತ್ತೆ ನಾವು ಕೇಳ್ಬೇಕಾದ್ರೆ 51% ಈ ರಾಜ್ಯದೊಳಗೆ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪುರಸಭೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಒಳಗೆ 51% ಮಹಿಳಾ ಮೀಸಲಾತಿ ತಂದಿದ್ದು ಕಾಂಗ್ರೆಸ್, ರಾಜೀವ್ ಗಾಂಧಿ ಅವರು. ಇವ್ರು ಯಾರ ಮಾತು ಕೇಳಿದ್ರೆ ಜನ ಒಪ್ಪಿಡ್ತಾರ? ಇದನ್ನೆಲ್ಲ ಬಿಜೆಪಿ ಅವ್ರು ಒಪ್ಪಾಗಲ್ಲ. ಬಿಜೆಪಿ ಅವ್ರು ಉಗುಳಕತ್ತಾರ ಅವ್ರಿಗೆ. ಇವ್ರ ಮಾತು ನಾವು ಕೇಳ್ಬೇಕಾ? ಏನು ಇವ್ರದ ಸಾಧನೆ ಏನು ಹೇಳ್ರಿ? ಇವ್ರ ಸಾಧನೆ ಏನು? ಈ ದೇಶದೊಳಗ 12ನೇ ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಇವ್ರ ಯೋಜನೆ ಅಂತವ್ ಹೇಳ್ರಿ? ಏನು ನ್ಯಾಷನಲ್ ಹೈವೇ ಇವ್ರು ಮಾಡಿದ್ರ? ಯಾವ್ದಾದ್ರು ಅಣೆಕಟ್ಟು ಕಟ್ಟಿದ್ರ? ಎಷ್ಟು ರೈಲ್ವೆ ಸ್ಟೇಷನ್ ಮಾಡಿದ್ದಾರೆ? ಎಷ್ಟು ಹಾಸ್ಪಿಟಲ್ ಮಾಡಿದ್ದಾರೆ? ಹೇಳಿ ಒಂದು. ರೈಲ್ವೆ ಸ್ಟೇಷನ್ಗಳಿಗೆ ಮೂಲಭೂತ ಸೌಕರ್ಯಗಳಿಂದ ಅದೇ ರೀ, ಅಂಥವೆಲ್ಲ ಇವ್ರ ಯೋಜನೆಗಳು ಎಂಥವು ಹೇಳ?
ಏನು ಅಂತಂದರೆ ಸ್ವಚ್ಛ ಭಾರತ, ಕಸಬರಿಗೆ ನಮ್ಮದು, ಕಸ ನಮ್ಮದು. ಯೋಜನೆ ಮಾತ್ರ ಕೇಂದ್ರ ಸರ್ಕಾರದ್ದು. ಮತ್ತು ಆಮೇಲೆ ಏನು ಇದು ಯೋಗ ದಿನ್, ಚಾಪಿ ನಮ್ಮದು, ದೇಹ ನಮ್ಮದು, ದೇಹ ಮಾಡೋರು ನಾವು, ಮಾಡೋದ ನಾವು. ಪಾಪ ಅವರು ಯೋಗಕ್ಕೆ ಹೋಗ್ತಾರೆ ಕೇಳ್ರಿ. ಅದ್ರ ಯೋಜನೆ ಮೋದಿ ಅವರು. ಬೇಟಿ ಪಡಾವ್ ಬೇಟಿ ಬಚಾವ್, ಬೇಟಿ ನಮ್ಮದು, ಆಕಿನ ರಕ್ಷಣೆ ಮಾಡೋರು ನಾವು. ಯಾವ್ದಾರು ಇದಕ್ಕೆ ನಾನು ಈಗ ಯಾವ್ರು ಹೇಳಕತ್ತಾರೆ, ಒಂದರ ಗ್ರಾಂಟ್ ಕೊಟ್ಟಾರ ಹೇಳ್ರಿ? ಒಂದೇ ಒಂದು ಗ್ರಾಂಟ್ ಕೊಟ್ಟಿದ್ದೆ ಹೇಳ್ರಿ. ವಿತೌಟ್ ಗ್ರಾಂಟ್ ಸ್ಕೀಮ್ ಅದಾವಲ್ಲ ಅವು. ಯಾರು ಜಮೀರ್ ಅಹಮದ್ ಅವರು ಜೆಡಿಎಸ್ ಸೇರ್ತಾರಂದ್ರೆ ಹಂಗ ಯಾರಂದ್ರು? ಸರಿ, ಒಂದು ಮಾತು ಹೇಳ, ಜಮೀರವರು ಸೇರಂಗಿಲ್ಲ, ಮತ್ತೊಬ್ರು ಸೇರಂಗಿಲ್ಲ. ಇಲೆಕ್ಷನ್ದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದವು, ಆ ವ್ಯತ್ಯಾಸ ಸರಿ ಆಗುತ್ತದೆ. ಅಂತ ದೊಡ್ಡ ನಮ್ಮ ಪಕ್ಷದೊಳಗೆ ಅಂತ ದೊಡ್ಡ ಸಮಸ್ಯೆಗಳಿಲ್ಲ. ಕೊಳತು ನಾರಕತ್ತೈತಿ, ಮೂಗು ಬಾಯಿ ಕಂಪ್ಲೀಟ್ ಅರಿಬಿ ಎಲ್ಲ ಕಂಪೌಂಡ್ ಇದನ್ನ ಕಟ್ಕೊಂಡಾರ, ದೊಡ್ಡ ಶಾಲ್ ಕಟ್ಕೊಂಡಾರ ಬಿಜೆಪಿಗ. ಆ ಸ್ಮೆಲ್ಗೆ ತಡ್ಕೊಳಕ್ಕಾಗ್ಲಾರ್ದ ಅಂತ ಹೊಲಸು ಸ್ಮೆಲ್ ಐತಿ. ಅದನ್ನ ಬಿಟ್ಟು ನೀವು ನಮ್ದೇನೋ ಒಂದು ಸಣ್ಣ ವಿಚಾರ ಚರ್ಚೆ ಮಾಡ್ತೀವಿ. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅಪೋಸ್ ಮಾಡಕ ಎಂದೂ ಅಪೋಸ್ ಮಾಡಂಗಿಲ್ಲ. ಅವರೆಲ್ಲರೂ ನಮ್ಮ ಜೊತೆಗೆ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರು, ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದ ವರ್ಗದವರು, SCಗಳು, STಗಳು, ಅಲ್ಪಸಂಖ್ಯಾತರು, ಎಲ್ಲ ಜಾತ್ಯತೀತವಾಗಿ ಎಲ್ಲ ಸಮಾಜದವರು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರೆ. ಕಾಂಗ್ರೆಸ್ಸಿಗೆ ವಿಶೇಷವಾದ ಆದ್ಯತೆಯನ್ನು ಕೊಡ್ತಾರೆ. ಸರಿ, ಬಾಗಲಕೋಟೆ ಉಪಚುನಾವಣೆಗೆ ಹೋಗಿದ್ರಲ್ಲ ಸರ್, ಹೆಂಗೈತೆ ಸರ್? ನಿಶ್ಚಿತವಾಗ್ಲೂ ಎರಡು ಚುನಾವಣೆ ಗೆಲ್ತೀವಿ. ನಾನು ಬಾಗಲಕೋಟೆ ಒಳಗೆ 4 ದಿವಸ ಇದ್ದೆ. ನಾವು 100ಕ್ಕೆ 100ರಷ್ಟು ಕನಿಷ್ಠ 15,000ಕ್ಕಿಂತ ಹೆಚ್ಚು ಲೀಡ್ನಾಗ ಗೆಲ್ತೀವಿ. ಅದೇ ಮನೆ ಗಣಿತ ಸ್ಟಾರ್ಟ್ ಆಗೈತೆ ಈಗ. ಹೌದು, ಜನಗಣತಿ ಒಳಗೆ ಭಾಗಿಯಾಗಿ BJP ಹೇಳಿದಂಗೆ ನಾನಂತೂ ಹೇಳಂಗಿಲ್ಲ. BJPಯವರು ನಮ್ಮದು ಹಿಂದುಳಿದ ವರ್ಗದ ಇದನ್ನು ಸ್ಟಾರ್ಟ್ ಆದತ್ನ್ಯಾಗ ಒಬ್ಬ ಜವಾಬ್ದಾರಿ ಇದ್ದ ಸ್ಥಾನದಾಗಿದ್ದಂಥ ಸೆಂಟ್ರಲ್ ಮಿನಿಸ್ಟ್ರ್ ಭಾಗಿ ಆಗಬೇಡಿ ಅಂತ ಹೇಳಿದ್ರು. ಅಷ್ಟು ಸಣ್ಣತನ ಕಾಂಗ್ರೆಸ್ ಅವ್ರಿಗಿಲ್ಲ. ನಮ್ಮ ದೊಡ್ಡ ಮನಸ್ಸು, ಜನಗಣತಿ ಒಳಗೆ ಭಾಗಿಯಾಗಿ ಅಭಿವೃದ್ಧಿಗೆ ಪೂರಕವಾದಂಥ ಗಣತಿ ಆಗುತ್ತೆ. ಇದಕ್ಕೆಲ್ಲರೂ ಭಾಗಿಯಾದ್ರೆ ವಾಸ್ತವ ಸತ್ಯ ಸರ್ಕಾರದೊಳಗೆ ಮಾಹಿತಿ ಇರ್ತೈತೆ. ಎಲ್ಲ ಸಮುದಾಯದವರು ಭಾಗಿಯಾಗಿ, ಎಲ್ಲ ಜನರು ಭಾಗಿಯಾಗಿ ಗಣತಿಯನ್ನು ಯಶಸ್ವಿಗೊಳಿಸೋಣ ಅಂತ ನಾನು ಈಗಾಗಲೇ ಒಂದು ವಿಡಿಯೋ ಕ್ಲಿಪ್ ಮಾಡಿಬಿಟ್ಟಿದ್ದೀನಿ. ಅದು ಯಶಸ್ವಿ ಆಗಲಿ ಅಂತ